ನಿಲ್ಲು ಶಾಂತ, ನನ್ನ ಮಾತು ಕೇಳೋ, ಓಡ್ಬೇಡ, ಕೊಡು ಕೂಸಿನ. ನಾ ಸತ್ತು ನನ್ನ ಕೂಸಿ ನಿನ್ ಕೈ ಕೊಡಂಗಿಲ್ಲ. ನನ್ನ ಬೆನ್ನ ಹತ್ಬೇಡ, ನನ್ನ ಬೆನ್ನ ಹತ್ ಶಾಂತ, ನನ್ನ ಮಾತು ಕೇಳು. ದೇವ್ರಿ, ನಾ ಏನ್ ಮಾಡ್ಲಿ? ನನ್ನ ಕೂಸಿನ ಹ್ಯಾಂಗ ಕಾಪಾಡ್ಕೊಳ್ಳಿದ್ದೀವ್ರಿ? ಅಯ್ಯೋ, ಆ ರಾಕ್ಷಸ ಈ ಕಡೆ ಬರಕತ್ತನ, ನಾ ಏನ್ ಮಾಡ್ಲಿ? ಎಲ್ಲೋ ನೀಚ ಹೆಣ್ಣೆ, ನನ್ನ ಕಣ್ಣು ತಪ್ಪಿಸೋಡೋಕೆ ನೀನು ನೀನು ಪಾತಾಳದಾಗ ಅಡಗಿದ್ರು ಬಿಡುದಿಲ್ಲ ನಾನು. ಏನೋ ಇವನ್ ಮನಿ ಹಾಳಾಗ ಇವ ಬಂದಲ್ರಿ ಇಮಾಮ್ ಸಾಬ. ಛೇ, ವಿಷ್ಕಂಠ, ಯಾಕೋ ಈ ನಮ್ಮನಿ ಗೌರಾಕತ್ತೀರಿ? ಓಡಿ ಬಂದು ತೇಕಾಕತ್ತಿ. ಯಾರು ಕೂಡ ಜಗಳ ಮಾಡಿ ಬಂದಿ ಹೆಂಗೋ? ನಾ ಯಾರು ಕೂಡ ಜಗಳ ಮಾಡ್ಬೇಕ್ರಿ ಭಯ? ಮತ್ತೆ ಯಾಕೆ ಎದ್ರಾಕತ್ತೀಯಪ್ಪ? ಅದು ನನಗ ನನ್ನ ಹೆಂಡತಿಗೆ ಮನ್ಯಾಗ ಸಣ್ಣ ವಿಷಯಕ್ಕೆ ಜಗಳ ಆತ್ರ. ಅಷ್ಟಕ್ಕ ಸಿಟ್ಟಿಗೆದ್ದು ಬಾವಿಗೆ ಬೀಳ್ತೀನಿ ಅಂತ ಕೂಸಿನ ತಗೊಂಡು ಓಡಿ ಬಂದ್ಲು. ಏನಂದಿ? ಹಾ, ಮತ್ತ ನಿಮ್ ಕಣ್ಣಿಗೆ ಏನಾರ ಕಂಡ್ಲನ್ರಿ? ಹಾ, ಕಂಡಿದ್ಲಪ್ಪ. ನಾನು ಕೇಳಿದೆ, ಯಾಕವ ಇಷ್ಟೊತ್ತಾಗ ಕೂಸಿನ ಹೊತ್ಕೊಂಡು ಎಲ್ಲಿ ಹೊಂಟಿ ಅಂತ. ನಾನು ಕೂಡ ಏನು ಮಾತಾಡ್ಲಿಲ್ಲಪ್ಪ, ಹಂಗ ಹೋದ್ಲು. ಯಾ ಕಡೆ ಹೋದ್ಲರಿ? ಈ ಕಡೆಗೆ ಓಡ್ ಹೋದ್ಲಪ್ಪ. ಬಾಳ್ ದೂರ ಹೋಗಿರ್ಬೇಕಂತ ಕಾಣುತ್ತ. ತಡ್ರಿ, ಮುಂದೆ ಹೋಗಿ ಏನಾರ ಅನಾಹುತ ಮಾಡ್ಕೊಂಡಾಳು, ನಾ ಹೋಗಿ ನೋಡ್ಕೊಂಡ್ ಬರ್ತೀನಿ. ಸರಿ ಹೋಗ. ಶಾಂತವ, ತಂಗಿ ಶಾಂತವ, ಬಾರು. ನಾ ಇಲ್ಲಿರೋದು ನಿಮಗ? ನೀನಲ್ಲಿ ಗಿಡದ ಮರಿಗೆ ಹೋಗಿದ್ದನ್ನ ನಾನು ದೂರದಿಂದನೇ ನೋಡಿದೆ. ಮಾತಾಡಿಸ್ಬೇಕು ಅನ್ನಷ್ಟ್ರಾಗ ನಿನ್ನ ಗಂಡ ವಿಷಕಂಠ ಕೈಯಾಗ ಚೂರಿ ಹಿಡಿದು ಸಿಟ್ಟಿಲ್ಲ ಈ ಕಡೆಯಿಂದ ಬಂದ. ನನಗೆ ಗೊತ್ತಾಯ್ತು ಅವ ನಿನ್ನ ಹುಡುಕಾಕತ್ತಾನೆ ಅಂತ. ಹೇಳವ, ಏನದು ನಿಮ್ಮಿಬ್ರು ಗಂಡ ಹೆಂಡ್ರ ಜಗಳ? ಅದು ಏನೇ ಇದ್ರು ನಾನು ಬಗೆಹರಿಸ್ತೀನಿ, ಹೇಳು. ಮೊದ್ಲ ಈ ಕೂಸಿನ ತಗೊಳ್ರಿ. ಶಾಂತವ, ನೀವು ತಗೊಳ್ರಿ ಭಯ್ಯ, ಹೇಳ್ತೀನಿ. ಹೇಳ್ತಾಯಿ, ಏನದು? ಭಯ್ಯ, ನಮ್ಮಣ್ಣ ನೀನು ಪ್ರಾಣಕ್ಕೆ ಪ್ರಾಣ ಕೊಡು ಜೀವದ ಗೆಳೆಯರು. ಹೌದವಾ? ಹೌದು. ನೀ ನನ್ನ ಕೈ ಮೇಲೆ ಕೈ ಹಾಕಿ ಒಂದು ಮಾತು ಕೊಡ್ಬೇಕು. ಶಾಂತವ, ನೀ ಕೊಡು ಭಯ್ಯ, ಹೇಳ್ತೀನಿ. ಏನವ ನಿಂದು? ಆಯ್ತವ, ಅದೇನೇ ಕೆಲಸ ಇದ್ರು ನಾನು ನಡೆಸ್ಕೊಡ್ತೀನಿ ಅಂತ ನಿನಗೆ ವಚನ ಕೊಟ್ಟು ಹೇಳ್ತೀನಿ, ಆತಿಲ್ಲೋ? ಈಗ ಹೇಳು. ಭಯ್ಯ, ಇವತ್ತಿನಿಂದಿಕ್ಕೆ ನನ್ನ ಮಗಳಲ್ಲ ನಿನ್ನ ಮಗಳಂತ ತಿಳಿದು ಜೋಪಾನ ಮಾಡಿ ಈಕೆ ನನ್ನ ಅಣ್ಣನ ಮಗ ಶಿವನಿಗೆ ಕೊಟ್ಟು ಮದುವೆ ಮಾಡಬೇಕು. ಈಕೆ ನನ್ನ ತವರು ಮನೆ ಸೊಸೆಯಾಗಿ ಬಾಳ್ಬೇಕೆಂಬುದೇ ನನ್ನ ಆಸೆ. ನನ್ನ ಆಸೆ ನೆರವೇರಿಸಿಕೊಡ್ತೀಯ ಭಯ್ಯ? ಭಯ್ಯ, ಈ ಬಂಗಾರ ತಗೋ. ಇದು ನನ್ನ ಅವ್ವ ನನಗಂತ ಹೇಳ್ಕೊಟ್ಟಿದ್ದು. ಈ ಬಂಗಾರ ನನ್ನ ಹತ್ರ ಇರೋದು ನೀಚ ನನ್ನ ಗಂಡು ಗೊತ್ತಿಲ್ಲ. ನನಗ ನಿನ್ ಮ್ಯಾಲ ನಂಬಿಕೆ ಐತಿ, ನೀ ತಗೋ ಭಯ್ಯ. ಶಾಂತವ, ಕೂಸಿನ ಬಂಗಾರನ ನನ್ನ ಕೈಯಾಗ ಕೊಟ್ಟು ನೀನೆಲ್ಲಿಗವ ಹೋಗ್ತೀಯ? ಏನವಾ ಇದು ನಿನ್ನ ಮಗಡಿನ ಮಾತು? ಅದನ್ನೆಲ್ಲ ಬಿಡಿಸಿ ಹೇಳೋದಕ್ಕಾಗೋದಿಲ್ಲ ಭಯ್ಯ. ನನ್ನ ಗಂಡ ನನ್ನ ಕೊಲೆ ಮಾಡಕ್ಕೆ ಬೆನ್ನ ಹತ್ಯಾನ. ವಿಷಕಂಠ ನಿನ್ನ ಕೊಲೆ ಮಾಡಕ್ಕೆ ಬೆನ್ನ ಹತ್ಯಾನ? ಎದರ ಸಲವಾಗಿ? ನಾ ಹೆಣ್ಣಾಗಿ ಹುಟ್ಟಿದ್ದಕ್ಕ, ಹೆಣ್ಣು ಹಡ್ದದ್ದಕ್ಕ. ಅಂದ್ರೆ ನಮ್ಮವ್ವ ಬೆನ್ನಿಕ್ಕಿದ್ದು ತಮ್ಮ ಅಂತ ಹೇಳಿ ನಮ್ಮಣ್ಣ ಇಷ್ಟು ಬೇಡ ಬೇಡ ಅಂದ್ರು. ಆ ಶರಾಯಿ ಕುಡುಕಕ್ಕೆ ಕೊಟ್ಟು ನನ್ನ ಮದುವೆ ಮಾಡಿ ತಾನು ಸತ್ವ ಅಂದ್ರು. ನನ್ನ ಗಂಡ ಬರೀ ಕುಡಿತಾನ ಅಂತ ತಿಳ್ಕೊಂಡಿದ್ದೆ. ಅವ ಕುಡಿಯೋದಷ್ಟ ಅಲ್ಲ, ಕಳ್ಳತನ ಮಾಡ್ತಾನ, ಹೆಣ್ಣು ಮಕ್ಕಳ ತಲೆ ಹಿಡಿತಾನ. ಅಷ್ಟು ಸಾಲದು ಅಂತ ನಾ ಹೆಣ್ಣು ಹಡ್ದಕ್ಕ ನೀ ಹೆಣ್ಣು ಯಾಕೆ ಹಡ್ದೆ ಅಂತ ನನ್ನ ಹೊಡೆದು ಬಡದು ನನ್ನೆರಡು ಮಕ್ಕಳನ್ನ ದಂಧ ಕುರೂರಿಗೆ ಮಾರಾಟ ಮಾಡ್ಯಾನ ಭಯ್ಯ. ನನ್ನ ಮಕ್ಕಳನ್ನ ಮಾರ್ಕೊಂಡಾನ. ಶಾಂತವಾ, ಏನ್ ಹೇಳಕತ್ತೀಯವ ನೀನು? ಅವನ್ ಯಾವನು ರತನ್ಲಾಲ್ ಅಂತ ಅವ ಬಂದು ನನ್ನ ಗಂಡಿಗೆ ರೊಕ್ಕ ಕೊಟ್ಟು ನನ್ನ ಎರಡು ಮಕ್ಕಳು ತಗೊಂಡು ಹೊಂಟಿದ್ದ. ನಾ ಹೋಗಿ ಅಡ್ಡ ಬಿದ್ದು ಜಗಳ ಆಡಿ ಒಂದು ಕೂಸಿನ ಕಸ್ಕೊಂಡು ಬಂದೀನಿ. ನನ್ನ ಇನ್ನೂ ಒಂದು ಕೂಸು ಅವ್ರ ಅಂತೆ ಕಾಯ್ತಿ ಭಯ್ಯ, ಅವ್ರ ಅಂತೆ ಕಾಯ್ತಿ. ಅಲ್ಲ, ಎಂಥ ಕಾಲ ಬಂತಪ್ಪ. ಹಡದು ತಂದಿನ ಕುಂತು ಮಕ್ಕಳನ್ನ ಮಾರಾಟ ಮಾಡುವುದ? ನನ್ನ ಕಿವಿಲೇ ಕೇಳಕ್ಕಾಗವಲ್ದು. ಹಡದು ಕರುಳು ಹೆಂಗ ತಡ್ಕೋಬೇಕು ದೇವರ, ಹೆಂಗ ತಡ್ಕೋಬೇಕು? ಭಯ್ಯ, ನಿನ್ನ ಕೈ ಮುಗಿತೀನಿ. ಆ ರತನ್ಲಾಲನ್ನ ಮೈಲಿಗೆ ಬಂದ್ರು ಬರ್ಬೋದು, ನೀನಿಂದ ಹೋಗು. ಇಲ್ಲವ, ನಿನ್ನ ಒಬ್ಬಾಕಿನ ಬಿಟ್ಟು ನಾನು ಹೋದ್ರ ಮುಂದ ನಿನ್ನ ಗತಿ ಏನವ? ಬದುಕಿದ್ರ ಬಂದು ನನ್ನ ಕೂಸಿನ ಮುಖ ನೋಡ್ತೀನಿ. ಒಂದ್ ವೇಳೆ ನಾ ಸತ್ರ ನನ್ನ ಕೂಸಿಗೆ ನೀನ ತಾಯಾಗು ಭಯ್ಯ, ನೀನ ತಾಯಾಗು. ಇಲ್ಲವ, ಇಂಥ ಪರಿಸ್ಥಿತಿ ಒಳಗ ನಿನ್ನೊಬ್ಬಾಕಿನ ಬಿಟ್ಟು ನಾನು ಹೋಗಂಗಿಲ್ಲವ, ನಾನು ಹೋಗಂಗಿಲ್ಲ. ನೀ ಹೋಗದ ಹೋದ್ರ ನಿನಗ ನನ್ನ ನಾಣೆ ಆಗೈತಿ. ಹೋಗು ಭಯ್ಯ. ಹೋಗ್ತೀನವ, ಹೋಗಿ ನಿಮ್ಮ ಅಣ್ಣನ ಭೇಟಿ ಆಗ್ತೀನಿ. ನಿಮ್ಮ ಅಣ್ಣನ ಕರ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ ಹೋಗಿ ನಿನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವನ್ನ ಒಳಗೆ ಹಾಕಿಸ್ತೀನಿ. ಬರ್ತೀನವ.
ಹುಷಾರವ, ಹುಷಾರ್ ತಾಯಿ. ನನ್ನ ಮಗಳು ದೇವ್ರಂತ ಮನುಷ್ಯನ ಕೈಯಾಗ ಸಿಕ್ಕಳು. ಈ ಮಾಂಬಯ್ಯ ನನ್ನ ಮಗಳನ್ನ ಹೂವಿನಂಗೆ ಜೋಪಾನ ಮಾಡಿ ನನ್ನ ತವರು ಮನೆಯನ್ನು ಗೂಡಿಗೆ ಮುಟ್ಟಿಸ್ತಾನ ಅನ್ನೋ ನಂಬಿಕೆ ನನಗೆ ಬಂತು. ಅಯ್ಯೋ ದೇವ್ರಿ, ನನ್ನಿನ ಒಂದು ಕೂಸು ಆ ರಾಕ್ಷಸರ ಕೈಗೈತಲ್ಲ ದೇವ್ರಿ, ನನ್ನ ಕೂಸಿನ ಹ್ಯಾಂಗ ಕಾಪಾಡ್ಕೊಳ್ಳಿ. ಏ ಶಾಂತಾಬಾಯಿ, ಎಷ್ಟು ಹುಡುಕ್ಬೇಕ ನಿನ್ನ? ಕಾರ್ ತಗೊಂಡು ಊರೆಲ್ಲ ಹುಡುಕಾಡಿದ್ರು ನೀ ಸಿಗ್ಲಿಲ್ಲ. ಈ ಜಂಗಲ್ನಾಗ ಬಂದು ಅಡ್ಕೊಂಡು ಕೂತಿಯನು. ಎಲ್ಲ ಹೇಳಿ ನೀನೊಂದು ಕೂಸು. ಅಯ್ಯ, ನಿಮ್ ಕಾಲಿಗೆ ಬೀಳ್ತೀನ್ರಪ್ಪ, ನನ್ನ ಕೂಸಿ ನನಗೆ ಕೊಟ್ಬಿಡ್ರಪ್ಪ, ನನ್ನ ಕೂಸಿ ನನಗೆ ಕೊಟ್ಬಿಡ್ರಿ. ಅಯ್ಯ, ನಿನ್ನ ಕೂಸಿನ ಸಲುವಾಗಿ ನೀ ಹಿಂಗ ಅಳುದು ಕರಿದು ಮಾಡಿದ್ರ ನನ್ನ ರೊಕ್ಕದ ಸಲುವಾಗಿ ನಾ ಯಾರ ಮುಂದೆ ಅಳುದು ಕರಿದು ಮಾಡ್ಬೇಕು? ಒಳ್ಳೆ ಮಾತಿನಿಂದ ಕೇಳಾಕತ್ತೀನಿ. ಎಲ್ಲ ಹೇಳಿ ಇನ್ನೊಂದು ಕೂಸು. ತಾಯಿಂದ ಮಕ್ಕಳನ್ನ ಅಗಲ್ಸಕ್ಕೆ ನಿಂತಿರುವ ನೀನು ಅದು ಯಾವ ನರಕಕ್ಕೂ ಹೋಗ್ತೋ ದೇವ್ರಿಗೆ ಗೊತ್ತು. ಮುಚ್ಚೆ ಬಾಯ್ನ. ನರಕದಂತಿರುವುದು ನಿಮ್ಮ ಮಣಿ, ಆದ್ರೆ ನಮ್ಮ ಮನೆ ಹಂಗಲ್ಲಪ್ಪ. ಸ್ವರ್ಗ ಸ್ವರ್ಗ ಇದ್ದಂಗೈತೆ. ನಮ್ಮ ಮನೆಗೆ ಬಂದು ಹೋಗೋರಿಗೆ ಸ್ವರ್ಗದ ದಾರಿ ತೋರ್ಸವ್ರ ನಾವು. ನಿನ್ನ ಗಂಡ ಕೇಳಿದಷ್ಟು ದುಡ್ಡು ಕೊಟ್ಟು ನಿನ್ನ ಮಕ್ಕಳನ್ನು ಖರೀದಿ ಮಾಡಿರೋದು ಸ್ವರ್ಗದಲ್ಲಿರುವ ರಂಭೆರನ್ನಾಗಿ ಮಾಡಾಕ. ನಿನಗೂ ಎಷ್ಟು ದುಡ್ಡು ಬೇಕು ಕೆಳಗೆ ಬಿಸಾಕ್ತೀನಿ. ಎಲ್ಲ ಹೇಳಿ ಇನ್ನೊಂದು ಕೂಸು. ಬರೀ ಬಾಯಿ ಮಾತಿಂದ ಕೇಳಿದ್ರೆ ಹೇಳು ಹೆಣ್ಣಲ್ರಿ ಇದು. ಹಾ, ಏ ಶಾಂತ, ಹೇಳು, ಇನ್ನೊಂದು ಕೂಸೆಲ್ಲ ಐತಂತ ಹೇಳು. ಹಣದ ಆಸೆಗಾಗಿ ಹೆತ್ತ ಮಕ್ಕಳನ್ನೇ ಮಾರ್ಕೊಳಕ್ ನಿಂತಿರುವ ನೀನು ಒಬ್ಬ ಗಂಡಸ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕಿ ನನ್ನ ಗಂಡಸ್ತನಕ ಸವಾಲು. ಹುಚ್ಚು ಬಾಯಿ ನೀಚ ಹೆಣ್ಣೆ. ಗಂಡು ಮಕ್ಕಳಾಗಿದ್ರ ನಮಗೆ ದುಡ್ಡು ತಂದು ಹಾಕ್ತಿದ್ರು. ಆದ್ರ ನೀನು ಹಡ್ದಿದ್ದು 2 ಹೆಣ್ಣು. ಅವನ್ನ ಬೆಳೆಸಿ ಇನ್ನೊಂದು ಮನೆಗೆ ಕಳಿಸ್ಬೇಕಾದ್ರ ಲಕ್ಷಾಂತರ ರೂಪಾಯಿ ಸಾಲ ಮಾಡಬೇಕು. ಆ ಸಾಲದಾಗ ಸಾಯೋವರೆಗೂ ದುಡಿಬೇಕು. ಇದನ್ನೆಲ್ಲ ವಿಚಾರ ಮಾಡಿ ನಾನೀ ನಿರ್ಧಾರಕ್ಕೆ ಬಂದಿದ್ದು. ಹಾ, ಹೇಳು. ಇಲ್ಲ ಅಂದ್ರ ಈ ನನ್ನ ಚೂರಿಗೆ ನಿನ್ನ ರಕ್ತದ ರುಚಿ ತೋರಿಸ್ಬೇಕಾಗತ್ತ. ಎಚ್ಚರ. ಸಾವಿಗಂಜಿ ನನ್ನ ಕೂಸಿರೋ ಜಾಗನ ಹೇಳೋದಿಲ್ಲ. ನೀನಂತ ಭಂಡ ಗಂಡನಿಗೆ ಹೆಂಡತಿಯಾಗಿ ಬಾಳೋಕ್ಕಿಂತ ಮುತ್ತೈದೆಯಾಗಿ ಸತ್ತು ಸ್ವರ್ಗ ಕಾಣ್ತೀನಿ. ಹೋಗು. ಹತ್ರ ಬರ್ಬೇಡ. ಶೀಲ, ಮಾಲ, ಆ ದೇವ್ರು ನಿಮ್ಗೆ ಕಾಪಾಡ್ಬೇಕವ. ಅಯ್ಯಯ್ಯ, ಇಲ್ಲೇನ್ ನೋಡಿದ್ ಬಂತ ಯವ್ವ? ಇಲ್ಲ ಇದ್ರ ಪೊಲೀಸು ಕಂಪ್ಲೇಂಟ್ ಅಂತ ನನ್ನ ಮೇಲೆ ಬಂದ್ಬಿಡುತ್ತಾ. ಏ ಡ್ರೈವರ್, ತಿರುಗಿಸೋ ಕಾರ್ನ ನರಿ ಮದ್ವೆ ಇಲ್ಲಿಂದ ಹೋಗುನು. ಶಾಂತ, ಇನ್ನೇನ್ ಮಾಡ್ಕೊಂಡೆ ನಿಲ್ಸ? ಅಯ್ಯೋ ಪಾಪಿ, ಕೊನೆಗೂ ನನ್ನ ತಂಗಿಯನ್ನು ಕೊಲೆ ಮಾಡಿಬಿಟ್ಟೇನೋ ಚಾಂಡಾಲ. ಇಲ್ಲ ಮಾವ, ಇಲ್ಲ ಶಾಂತ, ನಾನು ಕೊಂದಿಲ್ಲ. ಕೈಯಾಗ ಚೂರಿ ಹಿಡ್ಕೊಂಡು ಕೊಲೆ ಮಾಡಿಲ್ಲ ಅಂದ್ರೆ ನೀನ್ ಹೆಂಗ್ ನಂಬಬೇಕು? ನೀ ಹಿಂಗ್ ಹೇಳ್ತಿ ಅಂತ ನನ್ನ ಮೊದಲ ಗೊತ್ತಿತ್ತು. ಅದಕ್ಕ ಪೊಲೀಸ್ ಜೀಪ್ನೊಂದಿಗೆ ಬಂದಿನಿ. ನೀನಾಗೆ ಪೊಲೀಸ್ ಜೀಪ್ ಹತ್ತಿಯೋ ಅಥವಾ ನಾನ ಕತ್ತಿ ಕೈ ಕೊಡ್ಬೇಕು? ಮಾವ, ಶಾಂತ ನಾನು ಕೊಲೆ ಮಾಡಿಲ್ಲ, ನಮ್ಮ ನನ್ನ. ಮತ್ತು ಸುಳ್ಳು ಬಾಗುತ್ತಿರೋ ಚಾಂಡಾಲ. ಇಪ್ಪತ್ತೈದು ವರ್ಷಗಳ ನಂತರ ಮಗಳ ಶೀಲಾ. ಯಾಕ್ರಿ ಮಾವ? ಶೀಲಾ, ನೀನು ನಮ್ಮ ಮನೆಗೆ ಸೊಸೆಯಾಗಿ ಬಂದು ವರ್ಷ ಅಥವಾ ಆದ್ರೂ ನಿನ್ನ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಅನ್ನೋದೇ ಸಿಗಲಿಲ್ಲ. ಆ ದೇವ್ರು ನಿನ್ನ ಕಷ್ಟ ಯಾವಾಗ ದೂರ ಮಾಡ್ತಾನೋ ಏನು? ಮಾವ, ಕಷ್ಟಕ್ಕೆ ಹೆದ್ರಿ ಧೈರ್ಯ ಕಳ್ಕೊಂಡ ತವರು ಮನೆ ಹೋಗೋ ಹೆಣ್ಣು ನಾನಲ್ಲ. ನಾನೆಲ್ಲದಕ್ಕೂ ಗಟ್ಟಿಯಾಗಿ ನಿಂತಿದ್ದೀನಿ. ನಿಮ್ಮ ಮಗ ಇನ್ನು ಎಷ್ಟು ದಿನ ಆ ವೇಶ್ಯ ಮನೆಗೆ ಹೋಗ್ತಾರೋ ನಾನು ನೋಡ್ತೀನಿ. ಇಟ್ಕೊಂಡವಳು ಇರೋ ತನಕ, ಕಟ್ಟಿಕೊಂಡವಳು ಕಡೆ ತನಕ ಅನ್ನೋ ಹಿರಿಯರು ಹೇಳಿದ ಗಾದೆ ಮಾತು ಎಂದ ಸುಳ್ಳಾಗುದಿಲ್ಲ ಮಾವ, ಸುಳ್ಳಾಗುದಿಲ್ಲ. ಗಾದಿ ಮಾತು ಕೇಳ ಕಷ್ಟ ಚಂದವ, ಜೀವನದಾಗ ಅನುಭವಿಸೋದು ಬಹಳ ಕಷ್ಟ. ನಿನ್ನ ಕಾಲು ಗುಣದಿಂದರೆ ನನ್ನ ಮಗ ಬದಲಿ ಹಾಕಾನಂತ ನಾ ತಿಳ್ಕೊಂಡಿದ್ದೆ. ಆದ್ರವ ಮತ್ತಷ್ಟು ಕೆಟ್ಟ ಹೋಗ್ತಾನಂತ ನಾ ತಿಳಿದಿರ್ಲಿಲ್ಲವ.
ನಾನಾ ಕುಂತು ನಿನ್ನ ಜೀವನ ಹಾಳು ಮಾಡ್ದಂಗಾತವಾ, ಹಾಳು ಮಾಡ್ದಂಗಾತು. ಮಾವ, ಇದು ನನ್ನ ಪಾಲಿಗೆ ಬಂದಿದ್ದು, ನಾನು ಅನುಭವಿಸ್ಬೇಕು. ಒತ್ತಾಯದ ಪ್ರೀತಿ ನನಗೆ ಬ್ಯಾಡ್ರಿ ಮಾವ. ಅವರು ನನ್ನ ಹೃದಯ ತುಂಬಿ ಪ್ರೀತಿ ಮಾಡಬೇಕು. ಅಲ್ಲಿವರೆಗೂ ನಾನು ಕಾಯ್ತೀನಿ ಮಾವ, ಕಾಯ್ತೀನಿ. ಇಲ್ಲವಾ, ನಿನ್ನ ಕಷ್ಟ ನನ್ನಿಂದ ನೋಡಕ್ಕಾಗವಲ್ದು. ಇವತ್ತು ಅವ ಮನೆಗೆ ಬರ್ಲಿ, ಆ ನೀಚ ಹೆಣ್ಣಿನ ಸಹವಾಸ ಬಿಟ್ಟು ನಿನ್ನ ಜೋಡಿ ಚಂದಾಗ ಬಾಳೆ ಮಾಡ್ಕೊಂಡು ಹೋಗ್ಬೇಕು. ಒಂದು ಇಲ್ಲ ಅಂದ್ರ ಈ ಮನೆ ಬಿಟ್ಟು ಹೋಗ್ಬೇಕು. ಒಂದು ಈ ಮಾತು ಬರ್ಲಿ ಅಂತ ನಾನು ಕಾಯ್ತಿದ್ದೆ. ಒಂದು ಸಲ ಈ ಮನಿ ಬಿಟ್ಟು ಹೋದ್ನಿ ಅಂದ್ರ ಹೊಳ್ಳಿ ಮನಿಗೆ ಹೆಜ್ಜೆ ಇಡುದಿಲ್ಲ, ನೆನಪಿರ್ಲಿ. ಮುಚ್ಚಲ ಬಾಯಿನ ಅವಿವೇಕಿ ನನ್ನ ಮಗನ. ಬಂಗಾರದಂತ ಹೆಂಡತಿ, ಸುಂದರವಾದ ಮನಿ, ಹಡದ ತಂದಿ, ಇವರೆಲ್ಲರಿಗಿಂತ ನೀ ಏನ್ ಇಟ್ಕೊಂಡಿ ಅಲ್ಲ, ಆ ನಿನ್ನ ನೀಚ ಸೂಳಿನ ಹೆಚ್ಚಾದ್ಯನೋ ನಿನಗ. ಅಪ್ಪ, ನಾನಿಷ್ಟಪಟ್ಟಕಿಗೆ ಸೂಳಿ ಅಂಡು ಶಬ್ದ ಬಳಸಿದ್ರಿ ಅಂದ್ರ ನಾನು ನಿಮ್ ಮಗ ಅಂಡುದನ್ನು ಮರ್ತು ಶತ್ರುವಾಗಬೇಕಾಗತ್ತ ಅಂತ ಏನು? ನಿನ್ನ ಜನ್ಮಕ್ಕಷ್ಟ ಬೆಂಕಿ ಹಾಕ. ಜನ್ಮ ಕೊಟ್ಟ ತಂದಿಗೆ ಎದುರು ಮಾತನಾಡುವಷ್ಟು ನೀಚ ಪ್ರವೃತ್ತಿ ಬೆಳೆಸ್ಕೊಂಡು ಬಿಟ್ಟಿಯಲ್ಲೋ. ಮನುಷ್ಯ ಆಗೋ, ರಾಕ್ಷಸ ಆಗಬೇಡ. ನನ್ನ ರಾಕ್ಷಸನನ್ನಾಗಿ ಮಾಡಿದವನ ನೀನು. ನನ್ನ ಆಸೆ ಆಕಾಂಕ್ಷೆಗಳಿಗೆ ಬೆಂಕಿ ಹಚ್ಚಿ ಈಗಿನ ಕೊಳ್ಳಿ ಕಟ್ಟಿದ್ರಿ. ಊರಾಗ ತಲೆ ಎತ್ತಿ ತಿರುಗಿದಂಗ ಮಾಡಿದ್ರಿ. ಊರಾಗ ತಲೆ ಎತ್ತಿ ತಿರುಗಲಾರ್ದಂತ ಕೆಲಸ ನಾವೇನು ಮಾಡಿವಪ್ಪ? ಹಂಗಾರ ಹೇಳ್ರಿ, ಈಕಿ ಯಾರು? ಈಕಿ ತಂದೆ ತಾಯಿ ಯಾರು? ಯಾರಿಗೋ ಹುಟ್ಟಿದ ಹೆಣ್ಣು ತಂದು ನೀವು ನಿಮ್ಮನೆಗಿಟ್ಟು ಜೋಪಾನ ಮಾಡಿ ನನ್ನ ಕೋಳಿ ಕಟ್ಟಿದ್ರಿ. ಅದ ನಿಮ್ ಮುಸಲ್ಮಾನ್ ಜಾತಿ ಒಳಗೆ ಕೊಡ್ಬೇಕಿತ್ತು, ಯಾಕೆ ಕೊಡ್ಲಿಲ್ಲ? ಒಂದು ವೇಳೆ ಕೊಟ್ಟಿದ್ರಿ ಅಂದ್ರ ಗೊತ್ತಾಕಿತ್ತು ನಿಮ್ಮ ನಿಜವಾದ ಬಣ್ಣ ಏನು ಅಂತ. ನಮ್ಮಪ್ಪ ನೀವ್ ಹೇಳ್ದಂಗೆ ಕೇಳ್ತಾನಂತ ತಿಳಿದು ಈಗಿನ ನನ್ನ ಕೋಳಿ ಕಟ್ಟಿದ್ರಿ. ಹೇಳ್ರಿ, ಇದ್ರಾಗ ಯಾರು ತಪ್ಪು ನಮ್ಮದೇ ಐತಿ ತಮ್ಮ. ಗೌಡ, ನಿನ್ನ ಮಗ ಬಹಳ ಮುಂದುವರ್ದಾನ ಬಿಡು. ಇಷ್ಟು ನಿರರ್ಗಳವಾಗಿ ಮಾತಾಡಿ ನಮ್ಮ ಬಾಯಿನೇ ಮುಚ್ಚಿಸ್ತಾನ ಅಂತ ನಾ ತಿಳಿದಿರಲಿಲ್ಲ. ಶಿವನಗೌಡ, ನಿಮ್ಮಪ್ಪ ಅಂದ್ರೆ ಯಾರು ಅಂತ ಮಾಡಿಯೋ? ಸತ್ಯ, ನ್ಯಾಯ, ಧರ್ಮಕ್ಕ ಇನ್ನೊಂದು ಹೆಸರ ವೀರಭದ್ರಗೌಡ. ನಾವಿಬ್ರು ಒಂದೇ ತಾಯಿ ಹೊಟ್ಟೆಯಾಗಿ ಹುಟ್ಟಿಲ್ಲೋ, ಆದ್ರೆ ಎರಡು ದೇಹ ಒಂದು ಜೀವ ಇದ್ದಂಗದೀವಿ. ನಾನು ಮುಸಲ್ಮಾನ ಜಾತಿ ಒಳಗೆ ಹುಟ್ಟಿದ್ರು ನನ್ನ ಧರ್ಮಕ್ಕೆ ಎಷ್ಟು ಗೌರವ ಕೊಡ್ತೀನೋ ಅದಕ್ಕಿಂತ ಹೆಚ್ಚಿನ ಗೌರವ ಹಿಂದೂ ಧರ್ಮಕ್ಕೆ ಕೊಡ್ತೀನಿ. ಮುಸಲ್ಮಾನ್ ಈ ಶಬ್ದದ ಅರ್ಥ ನಿನಗೆ ಗೊತ್ತೈತೇನು? ಅಲ್ಲಾನ ನಿಜ ಸ್ವರೂಪವನ್ನು ಅರಿತುಕೊಂಡು ಏಕದೇವೋಪಾಸನೆಯಲ್ಲಿ ನಿಷ್ಠವುಳ್ಳವನಾಗಿ ಮಾನವೀಯ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ವಿಶ್ವದ ಜನಾಂಗವನ್ನ ಪ್ರೀತಿಸುವವನೇ ನಿಜವಾದ ಮುಸಲ್ಮಾನ್. ಈ ಮಾತನ್ನ ನಾನು ಹೇಳ್ತಾ ಇಲ್ಲಪ್ಪ, ಮಹಮ್ಮದ ಪೈಗಂಬರರು ಹೇಳಿದ್ದು. ಅವರ ತತ್ವವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕುತ್ತಿರುವ ನಾನು ಅಪ್ಪಟ ಬ್ರಹ್ಮಚಾರಿ. ಇನ್ನು ಈ ನನ್ನ ಮಗಳು ಶೀಲಾ ನನ್ನ ಕೈಯಾಗ ಸಿಕ್ಕಿದ್ದು ಸಾವಿನ ದವಡಿ ಒಳಗೆ. ಅಲ್ಲಿಂದ ಆಕಿನ ಪಾರು ಮಾಡಿ ನನ್ನ ಮನೆಗೆ ಕರ್ಕೊಂಡು ಬಂದು ಸಂಸ್ಕಾರವಂತಳಾಗಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದೆ. ನೀನಂದಂಗ ನಮ್ಮ ಮುಸಲ್ಮಾನ ಜಾತಿ ಒಳಗ ಕೊಟ್ಟು ಮದುವೆ ಮಾಡಬಹುದಾಗಿತ್ತು. ಆದ್ರೆ ಈಕೆ ಹುಟ್ಟಿನ ಮೂಲ ಅರಿತಿರುವ ನಾನು ಧರ್ಮಕ್ಕೆ ದ್ರೋಹ ಆಗಬಾರದು ಅಂತ ಹಿಂದೂ ಧರ್ಮದೊಳಗೆ ಹುಟ್ಟಿರೋ ಈ ಕೂಸಿನ ಲಿಂಗವಂತರ ಪದ್ಧತಿಯ ಪ್ರಕಾರನೇ ಬೆಳೆಸಿ ಆಚಾರವಂತನಾದ ನನ್ನ ಗೆಳೆಯನ ಮನೆಗೆ ಸೊಸೆಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನೀನು ವೇಶ್ಯ ಸಹವಾಸ ಮಾಡಿದ್ದು ನನಗೆ ಗೊತ್ತಿತ್ತಪ್ಪ. ಆದ್ರೂ ನಿನಗ ಕೊಟ್ಟ ಮದುವೆ ಮಾಡೀನಿ. ನೀನು ವ್ಯಸನಿಯಾಗಿದ್ರು ನಿನ್ನ ಬಾಳು ಹಸನ ಮಾಡೋ ಹೆಂಡತಿ ನಿನಗೆ ಸಿಕ್ಕಾಳ. ಆಕೆ ಕೂಡ ಚಂದಾಗ ಬಾಳೆ ಮಾಡು ಅಂದ್ರ ನಿನ್ನ ಬಾಳು ಬಂಗಾರ ಆಗತ್ತ. ಈ ನಿಮ್ಮ ಗೊಡ್ಡು ತತ್ವ ಹಾಳು ಪುರಾಣ ನನಗೆ ಬೇಕಾಗಿಲ್ಲ. ನನಗೆಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತೋ ನಾನು ಅಲ್ಲಿಗೆ ಹೋಗವ.
ನೋಡ್ದೇನೋ ಇಮಾಮಿ ಉದ್ದಳ್ತನನ. ನೀನು ಅವಂಗ ಬುದ್ಧಿ ಹೇಳಿದ್ದು ಬೋರ್ಗಲ್ ಮೇಲೆ ಮಳೆ ಸುರಿದಂಗಾತು. ಗೌಡ, ನಿನ್ನ ಮಗನ ಕರ್ಮ ಇನ್ನೂ ಕಳೆದಿಲ್ಲಪ್ಪ. ಕರ್ಮ ಕಳೆಯುವವರೆಗೆ ಬುದ್ಧಿ ಕೆಲಸ ಮಾಡಂಗಿಲ್ಲ. ಅದಕ್ಕಂತಾನೆ ಸರ್ವಜ್ಞ ಮೂರ್ತಿಗಳು ಒಂದು ಮಾತು ಹೇಳಿದ್ದೇನಪ್ಪ, ಬುದ್ಧಿಯು ಬಲಶಾಲಿಯಲ್ಲ, ಬುದ್ಧಿಯಿಂದ ಕರ್ಮವು ತಿದ್ದಿಕೊಂಡಿದ್ದೇನೆ ಬೇಡ, ಕರ್ಮ ಬುದ್ಧಿಯನ್ನ ಗುದ್ದಿ ಗುದ್ದಿ ಕೊಲ್ಲುವುದಯ್ಯ ಸರ್ವಜ್ಞ ಅಂತ. ಹೋಗ್ಲಿ ಬಿಡಪ್ಪ, ನಿನ್ನ ಮಗ ಏನಿಟ್ಕೊಂಡನಲ್ಲ, ಆ ವೇಶ್ಯ ಮನೆಗೆ ನಾನೇ ಹೋಗಿ ಆಕೆಗೆ ಸರಿಯಾಗಿ ಬುದ್ಧಿ ಹೇಳಿ ನಿನ್ನ ಮಗನ್ನ ಸರಿ ದಾರಿಗೆ ತರೋ ಪ್ರಯತ್ನ ಮಾಡ್ತೀನಪ್ಪ, ಪ್ರಯತ್ನ ಮಾಡ್ತೀನಿ. ಬೇಡ ಇಮಾಮಿ, ನಿನ್ನಂಥವನ ನೆರಳು ಅಂತ ಪಾಪಿಷ್ಟ್ರ ಮನೆ ಮ್ಯಾಗೆ ಬೀಳಬಾರ್ದು. ನಿನ್ನ ಕೈ ಮುಗಿದು ಕೇಳ್ತೀನಪ್ಪ, ನೀ ಮಾತ್ರ ಅಲ್ಲಿಗೆ ಹೋಗಬೇಡ. ಗೌಡ, 12ನೇ ಶತಮಾನದೊಳಗ ವಿಶ್ವಗುರು ಬಸವಣ್ಣನವರು ಸಾವಿರಾರು ವೇಶ್ಯೆಯರನ್ನ ಶಿವಶರಣೆಯರನ್ನಾಗಿ ಮಾಡಿದರು. ಅವರ ಅಜ್ಞಾನದ ಅಂಗತ್ವ ಅಳಿಸಿ ಜ್ಞಾನದ ದೀಪ ಬೆಳಗಿಸಿ ಶ್ರೇಷ್ಠ ವಚನಗಾರ್ತಿಯರನ್ನಾಗಿ ಮಾಡಿದರು. ಅಂದಾಗ ಸಾಮಾನ್ಯ ಮನುಷ್ಯರಾದ ನಾವು ನಮಗೆ ತಿಳಿದದ್ರಾಗ ಅವರಿಗೂ ಸ್ವಲ್ಪ ತಿಳಿಸಿ ಹೇಳಿ ದಾರಿಗೆ ತರೋ ಪ್ರಯತ್ನ ಮಾಡ್ತೀನಪ್ಪ, ಪ್ರಯತ್ನ ಮಾಡ್ತೀನಿ. ಹೇ ಇಮಾಮಿ, ನಿನ್ನಷ್ಟು ತಿಳಿದವ ನಾನಲ್ಲೂ. ಗೌಡ, ನಿನಗೆ ಹೆಂಗ ಸರಿ ಕಾಣುತ್ತಾ ಹಂಗ ಮಾಡು. ಒಟ್ಟೇನಪ್ಪ, ನನ್ನ ಸೊಸೆ ಕಣ್ಣಾಗಿನ ನೀರು ತಪ್ಪಿ ಆಕೆ ನಕ್ಕೊಂತ ಇರುವಂಗಾದ್ರೆ ಅಷ್ಟೇ ಸಾಕು. ನನ್ನ ಸಲುವಾಗಿ ನೀವು ನೊಂದುಕೊಳ್ಳೋದು ಬೇಡ್ರಿ ಮಾವ. ಬಾಳಿನಲ್ಲಿ ಬರುವ ಕಷ್ಟ ಸುಖಗಳು ಹಗಲು ರಾತ್ರಿ ಇದ್ದಂಗ. ಕತ್ತಲ ಕಳೆದ ಮೇಲೆ ಬೆಳಕು ಬರಕಬೇಕು ಅಂತ ನನ್ನ ತಲೆ ಒಳಗ ಸಂಸ್ಕಾರದ ಬೀಜ ಬಿತ್ತಿ ತಾಳ್ಮೆಯನ್ನು ನೀರು ಹಾಕಿ ಶೀಲಾನ ಗಿಡ ಬೆಳೆಸಿ ದೊಡ್ಡವಳನ್ನಾಗಿ ಮಾಡ್ಯಾರ ನನ್ನ ತಂದೆ. ನನ್ನ ತಂದೆ ಆಶೀರ್ವಾದ ನಿಮ್ಮ ಆಸನ ಹೊಂದಿದ್ದರಷ್ಟೇ ಸಾಕು. ನನ್ನ ಗಂಡನ ಸರಿದಾರಿಗೆ ತಂದೆ ತರ್ತೀನಿ ಮಾವ, ತಂದೆ ತರ್ತೀನಿ. ಆಗಲಿ ತಾಯಿ, ನಿನ್ನ ಅಚಲವಾದ ನಿರ್ಧಾರ ನಿನಗೆ ಒಳ್ಳೆ ಫಲ ಕೊಡ್ಲಿ. ನಿನ್ನ ತಾಳ್ಮೆ ನಿನಗೆ ತಾಯಿಯಾಗಿ ಕಾಪಾಡ್ಲಿ. ಇಮಾಮಿ ಬಾರು, ಒಟ್ಟಿಗೆ ಕುಂತಿಬ್ರು ಊಟ ಮಾಡ್ಲಾರ್ದ ಬಾಳ ದಿನ ಆಗೈತಿ. ಊಟ ಮಾಡೋಣ ಬಾರೋ. ಊಟ? ಗೌಡ, ನನ್ನ ಮಗಳ ಮಾತು ಕೇಳಿ ನನಗೆ ಊಟ ಮಾಡಿದ್ದಕ್ಕಿಂತ ಹೆಚ್ಚಿನ ಸಂತೋಷ ಆಯ್ತಪ್ಪ. ಊಟ ಮಾಡ್ತೀನಿ, ಆದ್ರೆ ಈಗಲ್ಲ. ಒಡೆದು ಹೋಗಿರೋ ನನ್ನ ಮಗಳ ಬಾಳೆ ಸುದ್ದಾಗಿ ಆ ವೇಶ್ಯೆ ಸಹವಾಸ ಮಾಡಿರೋ ನಿನ್ನ ಮಗ ನಾನು ಮಾಡಿದ್ದು ತಪ್ಪಾಯಿತು ಅಂತ ಪಶ್ಚಾತ್ತಾಪ ಪಟ್ಟು ಯಾವತ್ತು ನನ್ನ ಮಗಳು ಕೂಡ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ತಾನೋ ಆವತ್ತು ನಿನ್ನ ಮನೆಗೆ ಬಂದು ಹೊಟ್ಟೆ ತುಂಬ ಹುಡ್ತೀನಿ ಗೌಡ, ಹೊಟ್ಟೆ ತುಂಬ ಹುಡ್ತೀನಿ. ಬರ್ತೀನಿ. ಹೇ ಇಮಾಮಿ, ನನ್ನ ಮಗನ ವರ್ತನದಿಂದ ನನಗೆ ಬಹಳ ಬೇಸರಾಗೈತಪ್ಪ. ಗೌಡ, ಬದುಕಬಾರ್ದು ಅನಿಸ್ಬಿಟ್ಟಾಯ್ತು. ಗೌಡ, ಈ ಜೀವ ಬದುಕಿರೋದೇ ನಿನ್ನ ಸಲುವಾಗಿಯೋ. ಚಿಂತೆ ಮಾಡಬೇಡ, ಅಲ್ಲ ಬಲಾಕರೇಕ. ನೀನೇನು ಚಿಂತೆ ಮಾಡಬೇಡವ. ಇವತ್ತಿಲ್ಲ ನಾಳೆ ನನ್ನ ಮಗ ತಾನು ಮಾಡಿದ ತಪ್ಪು ಅಂತ ತಿಳ್ಕೊಂಡು ಮತ್ತೆ ನಿನ್ನ ಉಡಿಯಾಗ ಬಂದು ಬೀಳ್ತಾನ ಅನ್ನೋ ನಂಬಿಕೆ ನನಗೈತಿ. ನಡೆಯವ.